ಬೆಳಗ್ಗೆ ಗಣಿಧಣಿಗೆ ಸಿಬಿಐ ಶಾಕ್. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅರೆಸ್ಟ್. 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಗಡಗಡ ನಡುಗ್ತು ಗಣಿನಾಡು. ಹೈದರಾಬಾದ್ನ ಸಿಬಿಐ ನ್ಯಾಯಾಲಯ ಜನಾರ್ದನ ರೆಡ್ಡಿನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ರೆಡ್ಡಿ ವಿಚಾರಣೆ ನಡೆಸಿದ ನ್ಯಾಯಾಲಯ ರೆಡ್ಡಿ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತು. ಸೆಪ್ಟೆಂಬರ್ 19ರವರೆಗೆ ರೆಡ್ಡಿ ನ್ಯಾಯಾಂಗ ಬಂಧನದಲ್ಲಿ ಇರ್ತಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೆಪ್ಟೆಂಬರ್ 7ಕ್ಕೆ ಜಾಮೀನು ಅರ್ಜಿ ವಿಚಾರಣೆಯನ್ನು ನ್ಯಾಯಾಲಯ ನಡೆಸುತ್ತೆ. ನ್ಯಾಯಾಲಯದ ಸುತ್ತ ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಓಬಳಾಪುರಂ ಮೈನಿಂಗ್ ಕಂಪನಿಯ MD ಶ್ರೀನಿವಾಸ ರೆಡ್ಡಿ ಅವರನ್ನು ಕೂಡ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ 3 ಗಣ್ಯರಿದ್ದಾರೆ. ನಾವು ಮಾತಾಡೋಣ. ಅದಕ್ಕಿಂತ ಮೊದಲು ಇವತ್ತು ಬೆಳಗ್ಗೆ ರೆಡ್ಡಿ ಬಂಧನ ಆಗ್ತಿದ್ದ ಹಾಗೆ ಗಡಿನಾಡು ಬಳ್ಳಾರಿ ಗಡಗಡ ನಡುಗಿತು. ಅಲ್ಲಿಂದ ಈ ಕ್ಷಣದವರೆಗೆ ಏನೇನಾಯಿತು ಬನ್ನಿ ನೋಡೋಣ. ಸೊ ಇದೆಲ್ಲದರ ಜೊತೆಗೆ ಕೆಲವೊಂದು ಸ್ವಾರಸ್ಯಕರ ಸಂಗತಿಗಳು ಕೂಡ ಇದೆ. ರೆಡ್ಡಿ ಮೂಲತಃ ಪೊಲೀಸ್ ಪೇದೆಯ ಮಗ. ಅಂದಿನಿಂದ ಇವತ್ತಿನವರೆಗೆ ಏನೆಲ್ಲ ವ್ಯವಹಾರ ಮಾಡಿದರು, ಯಾರ್ಯಾರು ರೆಡ್ಡಿ ಬೆಂಬಲಕ್ಕೆ ನಿಂತಿದ್ರು, ಎಷ್ಟು ಆಸ್ತಿ ಸಂಪಾದನೆ ಮಾಡಿದರು, ಇದೆಲ್ಲದರ ಫುಲ್ ಡೀಟೇಲ್ಸ್ ಇಲ್ಲಿದೆ. ಇಂದು ಸಿಬಿಐನಿಂದ ಅರೆಸ್ಟ್ ಆಗಿರೋ ಜನಾರ್ದನ ರೆಡ್ಡಿ ಒಬ್ಬ ಪೊಲೀಸ್ ಪೇದೆಯ ಮಗ. ಜನಾರ್ದನ ರೆಡ್ಡಿ ತಂದೆ ಚಂಗಾರೆಡ್ಡಿ ಬಳ್ಳಾರಿ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಪೇದೆಯಾಗಿದ್ದವರು.
ಅನಂತರ ಹಣಕಾಸು ಪರಿಸ್ಥಿತಿ ಸುಧಾರಣೆಗೆ ರೆಡ್ಡಿ ಚಿಟ್ ಫಂಡ್ ಕಂಪನಿ ಸ್ಥಾಪನೆ ಮಾಡಿದ್ರು. ಆ ಕಂಪನಿ ಕರ್ನಾಟಕದಲ್ಲಿ 46 ಶಾಖೆಗಳನ್ನು ಹೊಂದಿತ್ತು. ಆ ಚಿಟ್ ಫಂಡ್ ಕಂಪನಿಗೆ ಹಣ ಕಟ್ಟಿದವರಿಗೆ ಮೋಸ ಮಾಡಿದ ಆರೋಪ ಆ ಕಂಪನಿ ಮೇಲಿದೆ. ಇದಾದ ಮೇಲೆ ಜನಾರ್ದನ ರೆಡ್ಡಿ ಹೋಟೆಲ್ ಮತ್ತು ಟ್ಯಾಬ್ಲೆಟ್ ಪತ್ರಿಕೆಯ ಉದ್ಯಮಕ್ಕೆ ಕಾಲಿಟ್ರು. ಜನಾರ್ದನ ರೆಡ್ಡಿ ಗಣಿಗಾರಿಕೆಗೆ ಎಂಟ್ರಿ ಕೊಟ್ಟಿದ್ದು 2001-2002ರಲ್ಲಿ. OMC ಮೈನಿಂಗ್ ಕಂಪನಿ ಆರಂಭವಾಯಿತು. ಆಗಿನ್ನೂ ಜನಾರ್ದನ ರೆಡ್ಡಿ ಸಚಿವರಾಗಿರಲಿಲ್ಲ. ಅನಂತಪುರಂ ಮತ್ತು ಕರ್ನಾಟಕ ಗಡಿ ಪ್ರದೇಶದಲ್ಲಿ ಸಮೃದ್ಧ ಅದಿರು ನಿಕ್ಷೇಪವಿತ್ತು. ಕಂಪನಿ ಸ್ಥಾಪನೆಗೆ ಅಂದು ಆಂಧ್ರದ ಸಿಎಂ ಆಗಿದ್ದ ದಿವಂಗತ YS ರಾಜಶೇಖರ ರೆಡ್ಡಿ ಜೊತೆಗಿನ ನಂಟು ಮತ್ತು ಅವರ ಬೆಂಬಲ ಸಹಾಯ ಮಾಡಿತು. ಅದೇ ಸಮಯದಲ್ಲಿ ಚೀನಾದಲ್ಲಿ ಕಬ್ಬಿಣದ ಅದಿರಿಗೆ ಬೇಡಿಕೆ ಹೆಚ್ಚಾಯಿತು. 2007ರಲ್ಲಿ OMCಗೆ ಆಂಧ್ರ ಸಿಎಂ YSR ರಿಂದ ಗಣಿಗಾರಿಕೆ ಗುತ್ತಿಗೆ ಸಿಕ್ತು. ಆದರೆ ಅನಂತಪುರಂನಲ್ಲಿದ್ದ ಅದಿರಿನ ಗುಣಮಟ್ಟ ತೀರಾ ಕಳಪೆ ಮಟ್ಟದ್ದಾಗಿತ್ತು. ಜನಾರ್ದನ ರೆಡ್ಡಿ ಅವರ ಕಂಪನಿ ಪ್ರತಿ ಟನ್ ಅದಿರಿಗೆ ಸರ್ಕಾರಕ್ಕೆ ನೀಡುತ್ತಿದ್ದ ಧನ 27 ರೂಪಾಯಿ. ಅದೇ ಅದಿರನ್ನ 7,000 ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿತ್ತು. ದಿನಕ್ಕೆ 20 ಕೋಟಿ ಸಂಪಾದನೆ, ಮುಡಿಗಾಸಿಗೆ ಕೋಟಿ ದುಡ್ಡು. ಅದಿರು ಸಾಗಾಟಕ್ಕೆ ತನ್ನದೇ ಆದ ನಿಯಮಗಳಿವೆ. ಸಿಂಗಲ್ ಗೇರ್ ಆಕ್ಸೆಲ್ ಲಾರಿ ಗರಿಷ್ಠ 15 ಮೆಟ್ರಿಕ್ ಟನ್ ಅದಿರು ಸಾಗಿಸಬಹುದು. ಡಬಲ್ ಆಕ್ಸೆಲ್ ಲಾರಿ 25 ಮೆಟ್ರಿಕ್ ಟನ್ ಅದಿರು ಸಾಗಿಸಬಹುದು. ಆದರೆ ಜನಾರ್ದನ ರೆಡ್ಡಿ ಕಂಪನಿ ಈ ಯಾವ ನಿಯಮಗಳಿಗೂ ಸೊಪ್ಪು ಹಾಕಲಿಲ್ಲ. ಸಿಂಗಲ್ ಗೇರ್ ಆಕ್ಸೆಲ್ ಲಾರಿಯಲ್ಲಿ 25 ಮೆಟ್ರಿಕ್ ಟನ್, ಡಬಲ್ ಆಕ್ಸೆಲ್ ಲಾರಿಯಲ್ಲಿ 50 ಮೆಟ್ರಿಕ್ ಟನ್ ಅದಿರು ಸಾಗಾಟ ಮಾಡಲಾಗುತ್ತಿತ್ತು. ಇನ್ನು ಇವರ ಮೇಲೆ ನಕಲಿ ಲೈಸೆನ್ಸ್ ಸೃಷ್ಟಿಸಿ ಅದಿರು ಸಾಗಾಟ ಮಾಡಿದ ಆರೋಪಗಳೂ ಇವೆ. ಇವು ಬೇಲೆಕೇರಿ ಮೇಲೆ ಲೋಕಾಯುಕ್ತ ದಾಳಿಯಲ್ಲಿ ಬಹಿರಂಗವಾಗಿವೆ. ಪ್ರತಿ ಟ್ರಕ್ಕಿಗೂ ನಕಲಿ ಲೈಸೆನ್ಸ್ ಬಳಕೆ ಆರೋಪವಿದೆ. ಇಷ್ಟೇ ಅಲ್ಲ, ತಮ್ಮ ಗಣಿಗಾರಿಕೆಗಾಗಿ ರಾಜ್ಯಗಳ ಗಡಿನಕ್ಷೆಯನ್ನೇ ಬದಲಿಸಿದ ಆರೋಪಗಳಿವೆ. ಅನಂತಪುರಂನಲ್ಲಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಮಧ್ಯ ಗಡಿಗುರುತನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬದಲಾಯಿಸಿದ ಆರೋಪ ರೆಡ್ಡಿಗಳ ಮೇಲಿದೆ. ಇಷ್ಟ ಬಂದಂತೆ ಗಡಿಗುರುತು ಮಾಡುತ್ತಿದ್ದ ರೆಡ್ಡಿಗಳು ಗುಡ್ಡ ಪ್ರದೇಶದಲ್ಲಿ ಪದೇ ಪದೇ ಗಡಿಗುರುತನ್ನ ಬದಲಾವಣೆ ಮಾಡುತ್ತಿದ್ರು. ಆಗ ಆಂಧ್ರದಲ್ಲಿ YSR ಅಧಿಕಾರದಲ್ಲಿದ್ದ ಕಾರಣ ಎಲ್ಲವೂ ಸುಗಮವಾಗಿತ್ತು. ಕರ್ನಾಟಕದವರು ತನಿಖೆ ಮಾಡುವ ಹೊತ್ತಿನಲ್ಲಿ ಹಳೇ ಗಡಿಗುರುತು ಸ್ಥಾಪನೆಯಾಗುತ್ತಿತ್ತು. ವರ್ಷದಲ್ಲಿ 2-3 ಬಾರಿ ಗಡಿಗುರುತು ಬದಲಾವಣೆಯಾಗುತ್ತಿತ್ತು. ಬ್ರಿಟಿಷ್ ಕಾಲದಲ್ಲಿ ಸ್ಥಾಪಿತವಾಗಿದ್ದ ಗಡಿಗುರುತನ್ನ ಗುರುತಿಸಲು ಸರ್ವೇಯರ್ಗಳೇ ಪರದಾಡಿದ್ದರು. ಗಡಿ ಕಲ್ಲಿನ ಗುರುತನ್ನೇ ರೆಡ್ಡಿಗಳು ನಾಶಪಡಿಸಿದ್ದರು. OMC ಅನಂತಪುರಂ ಗಣಿ ಕಂಪನಿ ಹೆಸರಲ್ಲಿ ಸುಮಾರು 27 ಲಕ್ಷ ಟನ್ ಅದಿರು ರಫ್ತು ಮಾಡಿದೆ. ಆಂಧ್ರದಲ್ಲಿ YSR ಸರ್ಕಾರವಿದ್ದಾಗ ಕರ್ನಾಟಕದ ಅದಿರು ಆಂಧ್ರದ ಕಾಕಿನಾಡ ಮತ್ತು ಕೃಷ್ಣಪಟ್ಟಣಂ ಬಂದಿರಂನಲ್ಲಿ ಶೇಖರಣೆಯಾಗುತ್ತಿತ್ತು. YSR ನಿಧನದ ಬಳಿಕ ಆ ಅದಿರು ಶೇಖರಣೆ ಕರ್ನಾಟಕದ ಬಂದರುಗಳಿಗೆ ಶಿಫ್ಟ್ ಆಯಿತು. ಕರ್ನಾಟಕದಿಂದ ಆಂಧ್ರಕ್ಕೆ ಅದಿರು ಸಾಗಿಸೋಕೆ ಅರಣ್ಯ ಪ್ರದೇಶದಲ್ಲಿ 4 ಕಿಲೋಮೀಟರ್ ರಸ್ತೆಯನ್ನ ಅಕ್ರಮವಾಗಿ ನಿರ್ಮಾಣ ಮಾಡಿದ ಆರೋಪವೂ ಇದೆ. ಒಂದು ರೀತಿಯಲ್ಲಿ ಅವರ ಗಣಿ ಅವರಿಷ್ಟ ಎನ್ನುವಂತೆ ಬದುಕಿದವರು ರೆಡ್ಡಿಗಳು. ಗಣಿ ಕಂಪನಿಗಳ ಗಡಿಗುರುತಿನಲ್ಲೂ ಪದೇ ಪದೇ ಬದಲಾವಣೆಯಾಗುತ್ತಿತ್ತು. ಗಣಿ ಗಡಿಗುರುತು ಪಿಲ್ಲರ್ಗಳನ್ನ ಮೊಬೈಲ್ ಪಿಲ್ಲರ್ಗಳಾಗಿ ಬಳಸಿದ್ದ ಆರೋಪ ರೆಡ್ಡಿಗಳ ಮೇಲಿದೆ. 20 ಮೀಟರ್ ಜಾಗದಲ್ಲೊಂದು ಪಿಲ್ಲರ್ ಇರಬೇಕಿತ್ತು. ಅದರ ಮೇಲೆ ಗಣಿ ಕಂಪನಿ, ಅದರ ಲೈಸೆನ್ಸ್ ಹೆಸರಿರಬೇಕಿತ್ತು. ಆ ಪಿಲ್ಲರ್ಗಳನ್ನ ರೆಡ್ಡಿಗಳು ತಮಗೆ ಬೇಕಾದ ಜಾಗಕ್ಕೆ ವರ್ಗಾಯಿಸುತ್ತಿದ್ದರು. 2009 ಡಿಸೆಂಬರ್ 9 OMC ಗಣಿ ಕಂಪನಿ ಕಚೇರಿ ಮೇಲೆ CBI ಮೊದಲ ದಾಳಿ ಇಡ್ತು. CVCಯಿಂದಲೂ ಅಕ್ರಮ ಗಣಿಗಾರಿಕೆ ಪರಿಶೀಲನೆ ನಡೆಯಿತು. ಇಷ್ಟೇ ಅಲ್ಲ, ಇವರ ಅಕ್ರಮ ಲೋಕಾಯುಕ್ತ ದಾಳಿಯಲ್ಲೂ ಸಿಕ್ಕಿಬಿತ್ತು. ಇದಕ್ಕೆ ಮುನ್ನುಡಿ ಬರೆದದ್ದು ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ. ಲೋಕಾಯುಕ್ತರಿಂದ ತನಿಖೆ ನಡೆದು ಲೋಕಾಯುಕ್ತ ವರದಿಯಲ್ಲೂ ಜನಾರ್ದನ ರೆಡ್ಡಿ ಹೆಸರು ಪ್ರಸ್ತಾಪವಾಗಿದೆ. ಲೋಕಾಯುಕ್ತ ಸಂತೋಷ್ ಹೆಗಡೆ ಸಲ್ಲಿಸಿರುವ ಅಕ್ರಮ ಗಣಿಗಾರಿಕೆ ಕುರಿತ ವರದಿಯಲ್ಲಿ ರಾಜ್ಯದ ಅಧಿಕೃತ ಗಣಿ ಮಾಲೀಕರಿಂದ ಜನಾರ್ದನ ರೆಡ್ಡಿ ಹಫ್ತಾ ವಸೂಲಿ ಮಾಡುತ್ತಿದ್ದ ಆರೋಪವಿದೆ. ಮಾರ್ಚ್ 23, 2011ರಲ್ಲಿ ಅನಂತಪುರಂನ AGM ಮೈನಿಂಗ್ ಮೇಲೆ ಸುಪ್ರೀಂ ಕೋರ್ಟ್ ನಿಷೇಧ ಹೇರಿತು. ಬೇರೆ ಗಣಿ ಕಂಪನಿಗಳ ಗಡಿಯನ್ನ ಉಲ್ಲಂಘನೆಗೆ ಸುಪ್ರೀಂ ಕೋರ್ಟ್ ವಿಧಿಸಿದ ಶಿಕ್ಷೆ ಅದು. ಈಗ CBI ಅರೆಸ್ಟ್ ಮಾಡಿದೆ. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಉಗ್ರಪ್ಪನವರು ನಮ್ಮ ಜೊತೆಗಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರು. ಮತ್ತೊಬ್ಬರು ನಮ್ಮ ಜೊತೆಗಿರುವಂಥವರು ಪ್ರತಾಪ್ ಸಿಂಹ, ಪತ್ರಕರ್ತ, ಅಂಕಣಕಾರ. ಮತ್ತೊಬ್ಬರು ಜಾಯ್ನ್ ಆಗ್ತಾ ಇದ್ದಾರೆ YSV ದತ್ತ, ವಿಧಾನ ಪರಿಷತ್ ಸದಸ್ಯರು, JDS ಮುಖಂಡರು. ಸೊ ಮೂವರ ಜೊತೆಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್.